ನಿಮಗೆ ಅಂತ ಇದೆ ಎಷ್ಟು ಜೋಶ್ ಇರಬೇಕು. ಏನೇನು ವಿಶ್ ಮಾಡ್ಬೋದು ಎಲ್ಲವನ್ನ ಸುಂದರವಾದ ಹಾಡಿಂದ ನಿಮ್ಗೆ ಹೇಳಿದ್ದಾರೆ. ಮೇಡಮ್ನ ಕಂಠಸಿರಿಗೆ ನಿಮ್ಮೆಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆ ಮೂಲಕ ಧನ್ಯವಾದ. ವಂದಿಸಕ್ಕೂ ಕೆಲವೊಂದು ಮಾತುಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ವಿನುತಾ ಮ್ಯಾಮ್ ಜೊತೆ ಅವರು HOD ಆದಾಗ ಅವ್ರ ಜೊತೆ ಕೆಲವೊಂದು ದಿನಗಳು ನಾನು ಕೆಲಸ ಮಾಡಿದ್ದೇನೆ. ಅವರು ಪ್ರೀತಿಪೂರ್ವಕವಾಗಿ ಇವತ್ತು ಆಹ್ವಾನ ನೀಡಿದ್ದಾರೆ. ಅದನ್ನು ಕೋರಿಕೆ ಮೇಲೆ ನಾನು ಹೇಳಿದ್ದೀನಿ. ತುಂಬ ಖುಷಿ ಆಗುತ್ತೆ. ನಾನು ಆ ಡೆಡಿಕೇಶನ್ ನಿಮ್ಮಲ್ಲಿ ಇದ್ರೆ, ಗುರು ಇದ್ದಾರೆ, ಗುರಿಯನ್ನ ತೋರಿಸ್ತಾರೆ, ಆ ಗುರಿಯನ್ನ ನೀವು ತಲುಪಬೇಕು. ನಿಮ್ಮಲ್ಲಿ ಒಂದು ಗುರಿ ಇದ್ರೆ ಅವ್ರು ದಾರಿ ತೋರಿಸ್ತಾರೆ. ನಮ್ಮ ತಾಯಿ ಸಹ ಇಲ್ಲಿದ್ದಾರೆ. ಯಾಕೆ ಆ ಹಾಡನ್ನು ಹಾಡ್ದಂದ್ರೆ ಅರಳುವ ಹೂಗಳು ಅವ್ರಿಗೆ ತುಂಬ ಇಷ್ಟವಾದ ಹಾಡು. ಆ ಹಾಡನ್ನು ಅದಕ್ಕೆ ನಮ್ಮ ತಾಯಿಗೂ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಹೆಮ್ಮೆಯ ವಿಷಯ, ಅಷ್ಟು ಸುಲಭದ ವಿಷಯ ಅಲ್ಲ. ಮೇಡಮ್ ಅವರ ಕನಸುಗಳು, ಅವರು ಕಲಾವಿದರಾಗಿ ಅವರು ಇಟ್ಕೊಂಡಿರುವ ಎಲ್ಲ ಆಸೆಗಳು ಕೂಡ ಈಡೇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ, ಇನ್ನೊಂದ್ಸಲ ಬಿಡುವು ಮಾಡಿಕೊಂಡು ಬನ್ನಿ ಮೇಡಮ್, ನಮ್ಮ ಮಕ್ಕಳ ಜೊತೆ ಇನ್ನೊಂದಷ್ಟು ಸಮಯ ಕಳೀಬಹುದು ಅಂತ ನಿಮ್ಮೆಲ್ಲರ ಪರವಾಗಿ ಮೇಡಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ, ನಾನು ಮೇಡಮ್ಗೆ ಮತ್ತೆ ಇನ್ನೊಂದೆರಡು ಹಾಡುಗಳನ್ನು ಹಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ.
ಥ್ಯಾಂಕ್ ಯು. ಎಲ್ಲ ನನ್ನ ಗುರುಗಳಿಗೆ ವಂದಿಸುತ್ತಾ, ಅದು ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ ನಮ್ಮ ಹಂಸಲೇಖ ಗುರುಗಳಿಗೆ ವಂದಿಸುತ್ತಾ, ನಿಮಗೂ ಥ್ಯಾಂಕ್ಸ್ ಕೇಳಿದವ್ರಿಗೆ ಎಂಜಾಯ್ ಮಾಡಿದ ಅನಿಸುತ್ತೆ. ಯಾವ ಸಾಂಗ್?